ನಿಮ್ಮ ದುಃಖ ಹೋಗಿ ಆನಂದ ಬರುವುದು. ಏಸು ಈ ಲೋಕಕ್ಕೆ ಬಂದ ಉದ್ದೇಶ ದುಃಖದಲ್ಲಿಯೂ ವೇದನೆಯಲ್ಲಿಯೂ ಇರುವ ಜನರ ದುಃಖವನ್ನು ಮಾರ್ಪಡಿಸಿ ಅವರ ಜೀವಿತದಲ್ಲಿ ಒಂದು ಸಂತೋಷವನ್ನು, ಉಲ್ಲಾಸದ ಜೀವಿತವನ್ನು ಕೊಡಲು ಆತನು ಈ ಲೋಕಕ್ಕೆ ಬಂದನು. ಆದ್ದರಿಂದಲೇ ಆತನು ಜನರನ್ನು ನೋಡಿ ಹೇಳುತ್ತಾನೆ, ನಿಮ್ಮ ದುಃಖ ಹೋಗಿ ಆನಂದ ಬರುವುದು. ಇಂದಿಗೂ ಏಸುವಿನ ಮಾತನ್ನು ಕೇಳಲು ಬಂದಿರುವಂತ ನೀವು ಯಾರಾಗಿ ಇದ್ದರು, ನಿಮ್ಮನ್ನು ನೋಡಿ ದೇವರು ಹೇಳುತ್ತಾರೆ, ನನ್ನ ಮಗನೇ, ನಿನ್ನ ದುಃಖ ಹೋಗಿ ಆನಂದ ಬರುವುದು, ನನ್ನ ಮಗಳೇ, ನಿನ್ನ ದುಃಖ ಹೋಗಿ ಆನಂದ ಬರುವುದು ಎಂದು ದೇವರು ಹೇಳುತ್ತಾರೆ. ಏಸು ಈ ಲೋಕದಲ್ಲಿ ಸಂಚರಿಸುವ ದಿನಗಳಲ್ಲಿ ದುಃಖದಿಂದ ಅನೇಕರು ಆತನನ್ನು ಹುಡುಕಿ ಬಂದರು. ವ್ಯಾಧಿಯಿಂದ ಉಂಟಾದ ದುಃಖ, ಪಾಪದಿಂದ ಉಂಟಾದ ದುಃಖ, ಅಶುದ್ಧ ಆತ್ಮದಿಂದ ಬಾಧಿಸಲ್ಪಟ್ಟದರಿಂದ ಉಂಟಾದ ದುಃಖ, ಆ ರೀತಿ ಅನೇಕರು ಏಸುವನ್ನು ಹುಡುಕಿ ಬಂದರು. ಅವರಿಗೆಲ್ಲ ಅದ್ಭುತ ಮಾಡಿ ಅವರ ದುಃಖವನ್ನು ದೇವರು ಸಂತೋಷವಾಗಿ ಮಾರ್ಪಡಿಸಿದರು. ಏಸುವಿನ ಸೇವೆಯನ್ನು ಗಮನಿಸುವಾಗ ಆತನನ್ನು ಹುಡುಕಿ ಬಂದು ಅದ್ಭುತವಾದ ಸೌಖ್ಯ ಬಿಡುಗಡೆಯನ್ನು ಹೊಂದಿದಂತ ಜನರು ಉಂಟು. ಆತನನ್ನು ಹುಡುಕಿ ಬರದ ಜನರು, ಆತನ ಕುರಿತು ತಿಳಿಯದ ಜನರನ್ನು ಆತನು ಹುಡುಕಿ ಹೋಗಿ ಅವರ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸಿದನು. ಯಾಕೆಂದ್ರೆ ಅವರ ಪರಿಸ್ಥಿತಿ, ಅವರ ಸಮಸ್ಯೆ, ಅವರು ಏಸುವನ್ನು ತಿಳಿದಿರಲಿಲ್ಲ. ಆದರೆ ಅವರು ದುಃಖದಲ್ಲಿ ಕಷ್ಟಪಡುತ್ತಾ ಇದ್ದರು. ಏಸು ಅವರನ್ನು ಹುಡುಕಿ ಹೋಗಿ ಅವರ ದುಃಖವನ್ನು ಮಾರ್ಪಡಿಸಿದನು.